ಮೇದಿನಿ ಶಬ್ದದ ನಿಷ್ಪತ್ತಿ ಬಗ್ಗೆ ಹೀಗೊಂದು ಆಲೋಚನೆ. ಮಹಾಭಾರತದ ಸಭಾಪರ್ವದಲ್ಲಿ ಈ ಮೇದಿನಿ ಶಬ್ದದ ನಿಷ್ಪತ್ತಿ ಬಗ್ಗೆ ನಮಗೊಂದು ವಿವರ ಕಾಣಿಸ್ತದೆ. ಮಧುಕೈಟಭರು ಅಂತ ರಾಕ್ಷಸರು, ಆ ರಾಕ್ಷಸರನ್ನ ವಿಷ್ಣು ಸಂಹರಿಸಿದ. ತೌಹತೌ ಚಾಪ್ಲುತೌ ತೋಯೇ ವಪುರ್ಭ್ಯಾಂ ಏಕತಾಂ ಗತೌ ಮೇಧೋ ಮುಮುಚತುರ್ದೈತ್ಯೌ ಮಜ್ಜಮಾನೌ ಜಲೋರ್ಮುಭೀಹಿ ಮೇಧಸಾ ತಜ್ಜಲಂ ವ್ಯಾಪ್ತಂ ತಾಭ್ಯಾಂ ಅಂತರ್ದಧೇತದ. ಆ ರಾಕ್ಷಸರಿಬ್ಬರು ನೀರಿನಲ್ಲಿ ಮುಳುಗಿದ್ರು. ಅವರ ಮೇಧಸ್ಸಿನಿಂದ ನೀರೆಲ್ಲ ವ್ಯಾಪ್ತವಾಯಿತು. ನಾರಾಯಣಶ್ಚ ಭಗವಾನ್ ಅಸೃಜದ್ ವಿವಿಧ ಪ್ರಜಾಃ ದೈತ್ಯೋರ್ ಮೇಧಸಾ ಛನ್ನ ಸರ್ವಾ ರಾಜನ್ ವಸುಂಧರ. ಭೂಮಿಯೆಲ್ಲ ಆ ದೈತ್ಯರ ಮೇಧಸ್ಸಿನಿಂದ, ಕೊಬ್ಬಿನಿಂದ ತುಂಬಿ ಹೋಯಿತು. ತದಾ ಪ್ರಭೃತಿ ಕೌಂತೇಯ ಮೇದಿನೀತಿ ಸ್ಮೃತಾಮಹಿ. ಆವತ್ತಿನಿಂದ ಈ ಭೂಮಿಗೆ ಮೇದಿನಿ ಅಂತ ಹೆಸರು ಬಂತು. ಪ್ರಭಾವಾತ್ ಪದ್ಮನಾಭಸ್ಯ ಶಾಶ್ವತೀ ಚ ಕೃತಾನೃಣಾಂ ಅಂತ ಸಭಾಪರ್ವದಲ್ಲಿ 44ನೇ ಅಧ್ಯಾಯ 27ನೇ ಶ್ಲೋಕದಿಂದ 29ನೇ ಅಧ್ಯಾಯದವರೆಗೆ ಬರುವಂತಹ ಒಂದು ವಿವರ ಇದು. ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದ ಪ್ರಕಾರ. ಉತ್ತರ ಭಾರತದ ಪಾಠದಲ್ಲಿ ಈ ಕೆಲವು ಅಧ್ಯಾಯಗಳು ಕಂಡು ಬರೋದಿಲ್ಲ. ಇಲ್ಲಿ ಈ ಮೇದಿನಿ ಶಬ್ದಕ್ಕೆ ಈ ಒಂದು ಅರ್ಥ ಏನಿದೆಯಲ್ಲ, ಇದನ್ನು ಕೆಲವರು ಹಿರಿಯ ವಿದ್ವಾಂಸರು ಅವರು ಸ್ವೀಕರಿಸೋದಿಲ್ಲ. ಮೇಧಃ ಅಸ್ಯಾಹ ಅಸ್ತೀತಿ, ಮೇದಿನಿ ಅಂತ ನಿಷ್ಪತ್ತಿ ಮಾಡೋದು ಸರಿಯಾಗೋದಿಲ್ಲ. ಅದು ಮೇಧಸ್ ಶಬ್ದ, ಸಕಾರಾಂತವಾದ ಶಬ್ದ. ಮೇಧಃ, ಮೇಧಸಿ, ಮೇಧಾಂಸಿ ಅಂತ ಸಕಾರಾಂತವಾದ ಶಬ್ದ. ಆ ಸಕಾರಾಂತವಾದ ಶಬ್ದ ಆಗಿಬಿಟ್ರೆ ಅದು ಮೇಧಸ್ವಿನಿ ಅಂತ ರೂಪ ಆಗ್ಬೇಕಾಗ್ತದೆ, ಮೇದಿನಿ ಅಂತ ಆಗೋದಿಲ್ಲ. ಹೇಗೆಂದ್ರೆ ತೇಜಸ್ ಅನ್ನೋದು ಕೂಡ ಸಕಾರಾಂತವಾದ ಶಬ್ದ. ಹಾಗೆ ತೇಜಃ ಅಸ್ಯಾಹ ಅಸ್ತೀತಿ ತೇಜಸ್ವಿನಿ ಹೇಗೋ, ಹಾಗೆ ಮೇಧಃ ಅಸ್ಯಾಹ ಅಸ್ತೀತಿ ಮೇಧಸ್ವಿನಿ ಅಂತ ಆಗಬೇಕು. ಆದ್ರಿಂದ ಇದು ಮೇಧಃ ಅಸ್ಯಾಹ ಅಸ್ತೀತಿ ಮೇಧಸ್ವಿನಿ ಅಂತ ಇದು ಶಬ್ದ ನಿಷ್ಪತ್ತಿ ಸರಿಯಲ್ಲ. ಇನ್ನೇನ್ ಮಾಡ್ಬೇಕು ಅಂದ್ರೆ ಮಿದ ಸ್ನೇಹೆ, ಅದಕ್ಕೆ ನೀ ಮಿದಾ ಸ್ನೇಹನೆ ಅಂತ ಧಾತುವಿನಿಂದ ಮೇದ್ಯತಿ ಇತಿ ಮೇದಿನಿ ಅಂತ ರೂಪದ ನಿಷ್ಪತ್ತಿ ಹೇಳ್ತಾರೆ. ಅಂದ್ರೆ ಸ್ನೇಹ ಉಳ್ಳವಳು ಅಂತ ಅನ್ನೋ ಅರ್ಥದಲ್ಲಿ. ಈ ಅರ್ಥ ಶ್ರೇಷ್ಠವೇ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಮೇಧಃ ಅಸ್ಯಾಹ ಸ್ಥಿತಿ ಮೇದಿನಿ ಅಂತ ರೂಪ ಕೂಡ ಆಗೋದು ತಪ್ಪೇನಲ್ಲ. ಕಾರಣ ಏನಂತಂದ್ರೆ ಈ ಹಲಾಯದ ಕೋಶದಲ್ಲಿ ಹೀಗೆ ಹೇಳ್ತಾರೆ: ಮೇಧಃ ವಿದ್ಯತೆ ಅಸ್ಯಾಮಿತಿ ಮೇದಿನಿ ಸಾಂತಾನ್ ಮೇಧ ಶಬ್ದಾತ್ ಇನ್ ಸಲೋಪಶ್ಚ ನಿಪಾತ್ಯತೆ ಇತಿ ಪರೆ. ಸಕಾರಾಂತವಾದ ಮೇಧ ಶಬ್ದದ ನಂತರ ಇನ್ ಪ್ರತ್ಯಯ ಬಂದು ಅಲ್ಲಿ ಸಕಾರಕ್ಕೆ ಲೋಪನೂ ಕೂಡ ಆಗಿದೆ. ಅದು ನಿಪಾತದ ವಿಧಿಯಿಂದ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ಸ್ವಮತೆ ಮೇಧ ಸಮಾನಾರ್ಥಕ ಅದಂತಹ ಮೇಧ ಶಬ್ದ ಅಸ್ತಿ. ಆದರೆ ಹಲಾಯದ ಕೋಶಕಾರರು ಅದರ ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ: ಸಕಾರಾಂತವಾದ ಮೇಧ ಶಬ್ದ ಇದ್ದು ಅದನ್ನ ಸ್ವೀಕರಿಸಿ ಮೇಧಃ ಅಸ್ಯಾಹ ಸ್ಥಿತಿ ಮೇದಿನಿ ಅಂತ ಮಾಡಿ ನಿಪಾತ ಮಾಡೋದೊಂದು ಬೇರೆ. ಮೇಧಃ ಮೇಧೋ ಮೇಧಾಹ ಅಂತೇಳಿ ಅಕಾರಾಂತವಾದ ಒಂದು ಶಬ್ದವು ಕೂಡ ನಮ್ಮಲ್ಲಿ ಇದೆ, ನಾವು ಅದನ್ನು ಸ್ವೀಕರಿಸ್ತೀವಿ. ಆದ್ರಿಂದ ಈ ಮೇದಿನಿ ಅಂತ ರೂಪ ನಿಷ್ಪನ್ನ ಆಗ್ಲಿಕ್ಕೆ, ನಿಪಾತ ಇಲ್ಲದೇನೆ ರೂಪ ನಿಷ್ಪನ್ನ ಆಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹಲಾಯದ ಕೋಶಕಾರರ ವ್ಯಾಖ್ಯಾನ ಆಗಿದೆ. ಅದನ್ನ ಅವರಲ್ಲಿ ಬ್ರಹ್ಮವೈವರ್ತ ಪುರಾಣದ ಶ್ಲೋಕವನ್ನು ಕೂಡ ಉದಾಹರಿಸ್ತಾರೆ. ಮಧುಕೈಟಭಯೋರ್ ಮೇಧ ಸಂಯೋಗಾನ್ ಮೇದಿನಿ ಸ್ಮೃತ ಧಾರಣಾಚ ಧರಾ ಪ್ರೋಕ್ತ ಪೃಥ್ವಿ ವಿಸ್ತಾರ ಯೋಗತಃ ಗತಪ್ರಾಣೋ ತದಾ ಜಾತೋ ದಾನವೋ ಮಧುಕೈಟಭೌ ಸಾಗರಃ ಸಕಲೋ ವ್ಯಾಪ್ತಃ ತದಾ ವೈ ಮೇಧಸಾ ತಯೋಃ ಮೇದಿನೀತಿ ತತೋ ಜಾತಂ ನಾಮ ಪೃಥ್ವ್ಯಾ ಸಮಂತತಃ ಅಭಕ್ಷ್ಯ ಮೃತ್ತಿಕಾತೇನ ಕಾರಣೇನ ಮುನೀಶ್ವರಾಹ. ಮಣ್ಣನ್ನು ತಿನ್ನಬಾರದು. ಯಾಕೆ ಅಂತಂದ್ರೆ ಮಧುಕೈಟಭರ ಮೇಧಸ್ಸಿನಿಂದ ಭೂಮಿಯನ್ನು ಹುಟ್ಟಿದ್ರಿಂದ ಆ ಮಣ್ಣನ್ನು ತಿಂದ್ರೆ ಮೇಧಸ್ಸನ್ನೇ, ಕೊಬ್ಬನ್ನೇ ತಿಂದಾಗ್ತದೆ. ಆದ್ರಿಂದ ಮಣ್ಣು ತಿನ್ನಬಾರದು ಅಂತ ಆ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಕೂಡ ಅವರು ಉಲ್ಲೇಖಿಸ್ತಾರೆ. ಹೀಗೆ ಅಕಾರಾಂತವಾದ ಮೇಧ ಶಬ್ದ, ಅದರಿಂದ ಮೇದಿನಿ ಅಂತ ರೂಪ ನಿಷ್ಪನ್ನ ಆಗ್ಲಿಕ್ಕೆ ಯಾವುದೇ ತೊಂದರೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಪರಮಾತ್ಮಂ ಸ್ವರೂಪಂ ಗಾಯತ್ರಂ ಛಂದಂ ಇತ್ಯಾದಿ ಮಹಾನಾರಾಯಣ ಉಪನಿಷತ್ನಲ್ಲಿ ಪರಮಾತ್ಮಂ ಅಂತ ಅಕಾರಾಂತವಾದ ಒಂದು ಪರಮಾತ್ಮ ಶಬ್ದವನ್ನು ಹೇಳ್ತಾರೆ.
ಮನಿನ್ ಪ್ರತ್ಯಯ ಬಂದ್ರೆ ಆತ್ಮ ಅಂತ ಹೇಳಿ ನಕಾರಾಂತವಾದ ಶಬ್ದ ನಿಷ್ಪನ್ನ ಆಗ್ತದೆ. ಆದ್ರೆ ಅಕಾರಾಂತವಾದ ಆತ್ಮ ಶಬ್ದವು ಕೂಡ ಒಂದಿದೆ ಅಂತ ಹಿರಿಯ ವಿದ್ವಾಂಸರೆಲ್ಲ ಒಪ್ಪೇ ಹೋಗ್ತಾರೆ. ಹಾಗೆ ಛಂದಸ್ ಶಬ್ದ ಸಕಾರಾಂತವಾದದ್ದಿದೆ, ಅದರಂತೆ ಛಂದಂ ಛಂದೇ ಛಂದಾನಿ ಅಂತ ಹೇಳಿ ಅಕಾರಾಂತವಾದ ಶಬ್ದವೂ ಇದೆ ಅಂತ ಹೋಗ್ತಾರೆ. ಮತ್ತೆ ಜನ್ಮ ಅಂತ ಹೇಳಿ ಜನ್ಮ ಜನ್ಮನಿ ಜನ್ಮಾನಿ ಅಂತ ನಕಾರಾಂತವಾದ ಶಬ್ದ ಇರೋದು ಎಲ್ಲಿಗೂ ಕೂಡ ಗೊತ್ತಿದ್ದೇ ಇದೆ. ಹಾಗೆ ಜನ್ಮಂ ಜನ್ಮೇ ಜನ್ಮಾನಿ ಅಂತ ಒಂದು ಅಕಾರಾಂತವಾದಂತಹ ಒಂದು ಜನ್ಮ ಶಬ್ದವೂ ಕೂಡ ಕೇಳಿ ಬರ್ತದೆ. ಇದು ಹಲಾವಿ ಕೋಶಕಾರನೇ ಒಪ್ಪಿದ್ದಿದೆ ಅದನ್ನ. ಜನ್ಮೆ ಪಂಚನವಸ್ಥಿತೆ ಕಲಹರಿಪು ಭಯಂ ಅಂತ ಜ್ಯೋತಿಷ್ಶಾಸ್ತ್ರದ ಒಂದು ಗ್ರಂಥವನ್ನು ಕೂಡ ಅವರು ಉಲ್ಲೇಖಿಸ್ತಾರೆ. ಹೀಗೆ ಜನ್ಮ, ಛಂದ, ಆತ್ಮ ಇವೆಲ್ಲ ಶಬ್ದಗಳು ಅಕಾರಾಂತವಾದದ್ದಿದೆ. ಹಾಗೆಯೇ ಈ ಬೇರೆ ಶಬ್ದಗಳು ಕೂಡ ಅಕಾರಾಂತವಾದದ್ದನ್ನು ಇಟ್ಕೊಂಡು ಆ ಮೂಲಕ ಮೇದಿನಿ ಅಂತ ರೂಪ ನಿಷ್ಪನ್ನ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಮತ್ತು ಒಂದು ವೇಳೆ ನಿಪಾತ ಮಾಡಿದ್ರು ಕೂಡ ಯಾವುದೇ ತೊಂದರೆ ಇಲ್ಲ. ನಿಪಾತ ಮಾಡುವುದು ಅನೇಕ ಕಡೆ ಇದ್ದೇ ಇದೆ. ಈ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಸೂರ್ಯಗಮ್ಯತ್ವಾತ್ ಸೂರ್ಯಸ್ಸ ಸೂರ್ಯಗಮ್ಯತ್ವಾತ್ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಸೂರ್ಯ ಶಬ್ದ ಇದೆ, ಸೂರ್ಯ ಶಬ್ದದಿಂದ ಪರಮಾತ್ಮ ವಾಚ್ಯ. ಯಾಕೆಂದ್ರೆ ಸೂರ್ಯಗಮ್ಯತ್ವಾತ್, ಸೂರ್ಯ ಅಂದ್ರೆ ಜ್ಞಾನಿಗಳಿಂದ ಅವನು ಗಮ್ಯನಾದ್ರಿಂದ ಸೂರ್ಯ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ಸೂರ್ಯ ಅಂತ ಹೀಗಾಗುವಾಗ ಸೂರ್ಯ ಅಂದ್ರೆ ಜ್ಞಾನಿಗಳು, ಅವರಿಂದ ಯ ಗಮ್ಯ ಅಂತ ಅರ್ಥ ಇಟ್ಕೊಂಡ್ರೆ ಸೂರ್ಯ ಅಂತ ಆಗಬೇಕು, ಮೂರಕ್ಷರದ ಶಬ್ದ ಆಗಬೇಕು. ಅದು ಸೂರ್ಯ ಅಂತ ಹೇಗಾಯ್ತು? ಅಲ್ಲಿ ಕೂಡ ಒಂದು ನಿಪಾತವನ್ನು ಹೇಳಲೇಬೇಕಲ್ಲ. ಹೀಗೆ ನಿಪಾತವನ್ನು ಹೇಳಿ ಈ ಶಬ್ದಗಳನ್ನ ನಿಷ್ಪನ್ನ ಮಾಡುವುದು ಅನೇಕ ಕಡೆ ಇದ್ದೇ ಇದೆ. ಆದ್ರಿಂದ ಸೂರ್ಯಗಮ್ಯನಾದ್ರಿಂದ ಸೂರ್ಯ ಹೇಗೋ ಮೇಧಃ ಸ್ಯಾಹ ಸ್ಥಿತಿ ಮೇದಿನಿ ಅಂತ ಕೂಡ ನಿಷ್ಪತ್ತಿ ಮಾಡಲಿಕ್ಕೆ ಯಾವುದೇ ತೊಂದರೆ ಕಾಣಿಸೋದಿಲ್ಲ. ಮತ್ತೆ ಈ ಬ್ರಹ್ಮವಿವೃತ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಮೇಧಸ್ಸಿನಿಂದ ಭೂಮಿ ಹುಟ್ಟಿದೆ ಅಂತ ಅನ್ನೋದೇನಿದೆ ಅದು ಕೇವಲ ಸಾಂಕೇತಿಕ, ಅದಕ್ಕೆ ಗಂಭೀರವಾದ ಅರ್ಥವನ್ನು ನಾವು ಸ್ವೀಕರಿಸಬೇಕಾಗಿಲ್ಲ. ವಿದ್ಯತಿ ಸ್ನೇಹ ಉಳ್ಳವಳಾದ್ರಿಂದಲೇ ಮೇದಿನಿ ಅಂತ ಅರ್ಥವೇ ಮುಖ್ಯ ಅಂತ ಹೇಳೋದನ್ನು ಅಷ್ಟೇನು ಉಚಿತವಾಗಿ ಕಾಣಿಸೋದಿಲ್ಲ. ಎರಡೂ ಅರ್ಥವೂ ಕೂಡ ಗ್ರಾಹ್ಯವೇ. ಆ ಅರ್ಥವನ್ನ ಬ್ರಹ್ಮವಿವೃತ ಪುರಾಣದಲ್ಲಿ ವೇದವ್ಯಾಸ ದೇವರೇ ಹೇಳಿರುವಾಗ ಅದಕ್ಕೆ ನಾವು ಅಸ್ವೀಕಾರವನ್ನೇನು ಹೇಳಬೇಕಾಗಿಲ್ಲ ಅಂತ ನನ್ನ ಆಲೋಚನೆ. ಇದನ್ನು ವಿದ್ವಾಂಸರು ಆಲೋಚನೆ ಮಾಡಿ ತಿಳಿಸಬೇಕು.